ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಎರಡು ಪ್ರಮುಖವಾದಂತಹ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಅದು ಏನು ಅಂತ ಅಂದರೆ, ಗೃಹಲಕ್ಷ್ಮಿಯರಿಗೆ 4,500 ರೂಪಾಯಿಯಿಂದ ಹಿಡಿದು 4,800 ರೂಪಾಯಿ ಅನ್ನುವಂಥದ್ದು ಸಿಗುತ್ತೆ. ಹಾಗಾದರೆ ಅದು ಯಾರಿಗೆ ಸಿಗುತ್ತೆ? ಮತ್ತು ಇವಾಗಿರುವಂಥದ್ದು ಗೃಹಲಕ್ಷ್ಮಿ ಹಣ, 19ನೇ ಕಂತಿನ ಗೃಹಲಕ್ಷ್ಮಿ ಹಣ ನಿಜಕ್ಕೂ ಬಂದಿದೆಯಾ, ಬಂದಿಲ್ವಾ, ಈಗ ನಾಳೆ ಬರುತ್ತೆ ಅಂತ ತುಂಬ ಜನ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾನೆ ಬರ್ತಿರ್ತೀರ. ಒಂದಷ್ಟು ಜನ ಅಂತೂ ಅದರಿಂದ ತುಂಬಾ ಕಮಿಟ್ಮೆಂಟ್ಸನ್ನು ಇಟ್ಕೊಂಡಿರ್ತೀರ. ಏನೋ ಕಷ್ಟ ಕಾಲಕ್ಕೆ ಆಗುತ್ತೆ, ನಮಗೆ 2,000 ಬೇಕು ಅನ್ನೋ ರೀತಿಯಾಗಿ ಅಂದ್ಕೊಳ್ತಾ ವೆಯ್ಟ್ ಕೂಡ ಮಾಡ್ತಾ ಇರ್ತೀರ. ಆದರೆ 2,000 ರೂಪಾಯಿ ಅನ್ನುವಂಥದ್ದು ಇದುವರೆಗೂ ಕೂಡ ಬಂದಿರೋದಿಲ್ಲ. ಹಾಗಾದರೆ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಪ್ರಾರಂಭವಾಗಿದೆಯಾ? ಯಾವಾಗ ಬರುತ್ತೆ? ಒಂದು ವೇಳೆ ಬಂದಿಲ್ಲ ಅಂದರೆ ಮತ್ತೆ ಪ್ರಾರಂಭ ಆಗಿದೆ ಅಲ್ವಾ? ಯಾರಿಗೆ, ಯಾವ ಜಿಲ್ಲೆಯವರಿಗೆ ಈಗಾಗಲೇ ಬಂದಿದೆ? ಪ್ರತಿ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ ಸ್ನೇಹಿತರೆ. ಆದರೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಕೇಳ್ಕೊಳ್ಳೋ ಒಂದೇ ಒಂದು, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ವಿಡಿಯೋನ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರ್ತೋಗ್ತೀರಾ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ನಮಗೂ ಕೂಡ ಬೆಂಬಲ ಸಿಕ್ಕಿದ ಹಾಗೆ ಆಗುತ್ತೆ. ಇದೇ ರೀತಿ ಉಪಯುಕ್ತ ಮಾಹಿತಿಗಳನ್ನು ಕೊಡೋದಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಸ್ನೇಹಿತರೆ. ಇನ್ನು ತಡ ಮಾಡ್ದಲೇ ನಾನು ವಿಷಯವನ್ನು ಕಂಟಿನ್ಯೂ ಮಾಡ್ತೀನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಏಪ್ರಿಲ್ 2ನೇ ತಾರೀಕಿಂದನೇ ಹೇಳಿದರು. ಏನು ಅಂತ ಅಂದರೆ, 19ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಮಹಿಳೆಯರಿಗೆ ಜಮಾ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಇದೇ ಒಂದು ವಾರದಲ್ಲಿ. ಯಾಕೆ ಅಂತ ಅಂದರೆ, ನಾವು ಆರ್ಥಿಕ ಇಲಾಖೆಯಿಂದ ಅಂದರೆ ಹಣಕಾಸು ಇಲಾಖೆಯಿಂದ ಈಗಾಗಲೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 2,500 ಕೋಟಿ ಬಿಡುಗಡೆ ಆಗಿದೆ 19ನೇ ಕಂತಿನ ಹಣ. ಇನ್ನೇನು ಫಲಾನುಭವಿಗಳಿಗೆ ಜಮಾ ಮಾಡುವಂಥದ್ದಷ್ಟೇ ಬಾಕಿ ಇರೋದ್ರಿಂದ ಆ ಕೆಲಸವನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ಏಪ್ರಿಲ್ 2ನೇ ತಾರೀಕಿಗೆ ಹೇಳಿದರು. ಆದರೆ ಇಷ್ಟು ದಿನ ಆದರೂ ಕೂಡ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬಿಡುಗಡೆ ಆಗಿಲ್ಲ. ಆದರೆ ಕೆಲವೊಂದಷ್ಟು ಫಲಾನುಭವಿಗಳಿಗೆ ಟ್ರಯಲ್ನಲ್ಲಿ ಅಂದರೆ ಒಂದು 25,000ದಿಂದ 30,000 ಫಲಾನುಭವಿಗಳಿಗೆ ನಾವು ಈಗಾಗಲೇ ಹಣವನ್ನು ಜಮಾ ಮಾಡಿದ್ದೀವಿ ಅಂತ ಹೇಳ್ತಿರುವಂಥದ್ದು. ಆದರೆ ಜಮಾ ಆಗಿಲ್ಲ. ಯಾಕೆ ಅಂತ ಅಂದರೆ 40 ಲಕ್ಷ ಫಲಾನುಭವಿಗಳಿಗೆ ಆದರೂ ಈ ಒಂದು ಹಣ ಅನ್ನುವಂಥದ್ದು ಬರಬೇಕಿತ್ತು, ಆದರೆ ಬಂದಿಲ್ಲ. ಹಾಗಾಗಿ ಈ ಏಪ್ರಿಲ್ ಕೊನೆಯಲ್ಲಿ ಏನಿದೆ ಅಲ್ವಾ, ಆ ದಿನಗಳ ಒಳಗಡೆನೆ ಪ್ರಾರಂಭ ಆಗುತ್ತೆ ಅಂತ ಹೇಳಬಹುದು. 4,000 ಮೇಲೆ ಹಣ ಬರುತ್ತೆ ಅಂತ ಹೇಳಿದ್ವಿ ಅಲ್ಲ. ಸೊ 19ನೇ ಕಂತಿನ ಗೃಹಲಕ್ಷ್ಮಿ ಹಣ 2,000 ಬರುತ್ತೆ. ಮತ್ತು ಎಷ್ಟೊಂದು ಜನ ಹೇಳ್ತಿರೋವಂಥದ್ದು 18ನೇ ಕಂತಿನ ಗೃಹಲಕ್ಷ್ಮಿ ಹಣ ಕೂಡ ನಮಗೆ ಇನ್ನೂ ಬಂದಿಲ್ಲ ಅಂತ. ಹಾಗಾಗಿ ಪೆಂಡಿಂಗ್ ಅಂದರೆ ಬಾಕಿ ಇರುವಂತಹ ಆ ಹಣ ಏನಿದೆ ಅಲ್ವಾ, ಅದು ಕೂಡ ಸೇರಿ 4,000 ಬರುತ್ತೆ. ಮತ್ತು ಅನ್ನಭಾಗ್ಯದ ಹಣ ಅನ್ನುವಂಥದ್ದು ಎಷ್ಟೊಂದು ಜನ ಮರ್ತೋಗಿದ್ದಾರೆ. ನವೆಂಬರ್ದು ಡಿಸೆಂಬರ್ದು ಕೂಡ ಬಾಕಿ ಇರುತ್ತೆ, ಅಂದರೆ 2024ನೇಯದು. ಸೊ ಅದರಲ್ಲಿ 800 ರೂಪಾಯಿಗಳವರೆಗೂ ಕೂಡ ಬರುತ್ತೆ. ಮತ್ತು ಜನವರಿದು ಕೂಡ ಪೆಂಡಿಂಗಲ್ಲಿ ಇರುವಂಥದ್ದು ಗೊತ್ತೇ ಇರುವಂಥದ್ದು. ಸೊ ಅನ್ನಭಾಗ್ಯದ ಯೋಜನೆಯ ಅಡಿಯಲ್ಲಿ ಸಿಗಬೇಕಾಗಿರುವಂತಹ ಹಣ ಮತ್ತು ಗೃಹಲಕ್ಷ್ಮಿಯ 18 ಮತ್ತು 19ನೇ ಕಂತಿನ ಹಣ ಸೇರಿ 4,000 ಮೇಲೆ ಹಣ ಅನ್ನುವಂಥದ್ದು ಸಿಗುತ್ತೆ. ಮತ್ತು ನಿಮಗೆ ಎಲ್ಲಿನವರೆಗೂ ಬಂದಿದೆ? 18ನೇ ಕಂತಿನ ಹಣ ಬಂದಿದೆಯಾ, ಬಂದಿಲ್ವಾ? ಇವಾಗ 19ನೇ ಕಂತಿನ ಹಣ ಬಂದಿದೆಯಾ, ಬಂದಿಲ್ವಾ? ಇಲ್ಲ ಅನ್ನಭಾಗ್ಯ ಹಣ ಎಲ್ಲ ಕೂಡ ಬಾಕಿ ಇಲ್ದಲೇ ಬಂದಿದೆಯಾ? ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತು ಇನ್ನೊಮ್ಮೆ ಹೇಳ್ತಿದ್ದೀನಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಬೆಂಬಲವನ್ನು ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.